ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಲತ್ತಣಿಗೆಗೆ ಈ ಥರ ಪೇಪರು ಸುತ್ಕೊಂಡ್ರೆ ತುಂಬಾ ಒಂದು ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಅಂತ ನೋಡೋಣ. ನೋಡಿ, ಈ ಥರ ಪೇಪರ್ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಮುಂದೆ ಹಿಂದೆ ಪೇಪರ್ ಕಟ್ ಮಾಡಿಬಿಟ್ಟು ಮತ್ತು ಆ ಕಡೆ ಈ ಕಡೆ ಸೈಡಲ್ಲಿ ಕೂಡ ಕಟ್ ಮಾಡಬೇಕು. ಈ ಥರನೇ ಪೇಪರ್ ತಗೊಳ್ಳಿ ನೀವು. ಸ್ವಲ್ಪ ಸ್ಮೂತ್ ಇರಲಿ ಪೇಪರು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ಚೌಕಾಗಿ. ನೋಡಿ, ಈ ಥರ ಎರಡು ಇದು ಆಯಿತು. ನೋಡಿ, ಲತ್ತಣಿಗೆಗೆ ನಾವು ಈ ಥರ ಇಟ್ಟು ನೋಡಿ ಪೇಪರ್ ಇವಾಗ ಒಂದು ಪೇಪರ್ ಹಾಕಿ ಸುತ್ತಾ ಇದ್ದೀವಿ. ನೋಡಿ ಈ ಥರ ಸುತ್ಕೋಬೇಕು. ನೋಡಿ ಈ ಥರ ಸುತ್ತಬಿಟ್ಟು ನೋಡಿ ಅದನ್ನು ಸ್ವಲ್ಪ ಹಂಗೆ ರೌಂಡ್ ಮಾಡಿಬಿಟ್ಟು ಅದಕ್ಕೆ ಇವಾಗ ನಾವು ರಬ್ಬರ್ ಇರುತ್ತೆ ಗೊತ್ತಾ ನಿಮಗೆ? ಇಲ್ಲಿ ನೋಡಿ ಇದೆ ಈ ಥರ ರಬ್ಬರ್ ಇದ್ದರೆ ಆ ಕಡೆ ಈ ಕಡೆ ಸೈಡಲ್ಲಿ ಎರಡು ಒಂದೊಂದು ಹಾಕಬೇಕು. ನೋಡಿ ಈ ಥರ ರಬ್ಬರು ಒಂದು 4-5 ರಬ್ಬರ್ ತೊಗೊಂಡಿದ್ದೀನಿ ನಾನು, ಏಕೆಂದರೆ 2-3 ಲತ್ತಣಿಗೆ ಇದೆ. ಹಾಗಾಗಿ ನೋಡಿ ಈ ಥರ ಹಿಡ್ಕೊಂಡು ರಬ್ಬರ್ ಹಾಕಬೇಕು. ನೋಡಿ ಈ ಥರ ಸುಕ್ಕಾಗದ ಥರ ನೀಟಾಗಿ ಹಾಕ್ಕೋಬೇಕು. ನೋಡಿ ಒಂದು ಸೈಡ್ ಹಾಕಿದ್ದಾಯಿತು. ಇವಾಗ ಇನ್ನೊಂದು ಸೈಡು ಎಳೆದ್ಬಿಟ್ಟು ಕ್ಲೀನಾಗಿ ರೌಂಡ್ ಮಾಡಿ ಹಾಕಬೇಕು. ನೋಡಿ ಈ ಥರ ಇನ್ನೂ ಒಂದು ಈ ಕಡೆ ಹಾಕ್ತಾಯಿದ್ದೀವಿ. ನೋಡಿ ಈ ಥರ ಹಾಕ್ಕೊಂಡು ಚಪಾತಿ ಆಗಲಿ ರೊಟ್ಟಿ ಆಗಲಿ ಉದ್ದಿದ್ರೆ ತುಂಬಾ ಸಾಫ್ಟಾಗಿರುತ್ತೆ. ಮತ್ತು ಇದನ್ನು ಹಾಕಿದ ಮೇಲೆ ನೀರಲ್ಲಿ ವಾಶ್ ಮಾಡಬಾರ್ದು, ಹಾಗೆ ಒಣ ಬಟ್ಟೆಯಲ್ಲಿ ಒರೆಸಿ ಇಡಬೇಕು ಇದನ್ನು. ನೋಡಿ ಈ ಥರ ಎರಡು ಸೈಡು ರಬ್ಬರ್ ಹಾಕ್ಕೋಬೇಕು. ನೋಡಿ ಒಂದು ಲತ್ತಣಿಗೆಗೆ 2 ಸೈಡು ರಬ್ಬರು ಹಾಕಿದ್ದಾಯಿತು. ಇವಾಗ ರೊಟ್ಟಿ ಉದ್ದೋಕ್ಕೆ ಬರಲಿಲ್ಲ, ಆ ಥರ ಚಪಾತಿ ಉದ್ದೋಕ್ಕೆ ಇನ್ನೂ ಕಲಿತಾ ಇರೋರಿಗೆ ಸರಿ ಹೋಗ್ತಿರಲ್ಲ. ಹಾಗಾಗಿ ಈ ಥರ ನೀವು ನೋಡಿ ಲತ್ತಣಿಗೆ ಈ ಥರ ಇದೆ, ಅವರು ಈ ಥರ ಪೇಪರ್ ಪ್ಲಾಸ್ಟಿಕ್ ಪೇಪರ್ ಸುತ್ಕೊಂಡ್ಬಿಟ್ಟು ಉದ್ದಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವ ಥರ ಬರುತ್ತೆ ಅಂತ. ನೋಡಿ ಈ ಥರ ಹಾಕಿದ್ದೀನಿ ಒಂದಕ್ಕೆ. ಈಗ ಇನ್ನೂ ಒಂದಕ್ಕೆ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ. ಇದು ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ, ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ 2 ಸೈಡು ರಬ್ಬರ್ ಹಾಕಿ ಇಟ್ಟಿದ್ದೀನಿ ಲತ್ತಣಿಗೆಗೆ. ಈಗ ಇನ್ನೂ ಒಂದು ಲತ್ತಣಿಗೆಗೆ ಹಾಕ್ತಾಯಿದ್ದೀನಿ ನೋಡಿ. ಇದು ಮೊನ್ನೆ ಅಂಗಡಿಯಲ್ಲೇ ತಂದಿರೋದಿದು. ಈ ಥರ ಗೀರ್ ಟ್ರೆಂಡಿಂಗಲ್ಲಿರೋದಿದು ಲತ್ತಣಿಗೆ. ಅದಕ್ಕೆ ನೋಡಿ ಅದು ಒಂದು ಆಯಿತು. ಈಗ ಮನೆಯಲ್ಲೇ ಒಂದಿತ್ತು ಪ್ಲೇನ್ ಇರೋದು, ಅದಕ್ಕೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಪೇಪರ್ ಇದ್ದರೂ ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಸೈಡು
ಚೌಕ್ ಮಾಡ್ಕೊಂಡು ಇದನ್ನು ಸುತ್ತಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ಕಡೆ ಸೈಡಲ್ಲಿ ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಮತ್ತೆ ಈ ಥರ ಒಂದು ಸೈಡ್ ಕಟ್ ಮಾಡಿದ್ಮೇಲೆ ಮತ್ತೆ ಇನ್ನೂ ಒಂದು ಸೈಡ್ ಕಟ್ ಮಾಡಬೇಕು ಪ್ಲಾಸ್ಟಿಕ್ ಪೇಪರ್ನ. ಈ ಥರ ಸ್ಮೂತ್ ಇರೋ ಪೇಪರೇ ತೊಗೊಳ್ಳಿ ನೀವು, ಚೆನ್ನಾಗಿರುತ್ತೆ ಸುತ್ತೋಕ್ಕೆ. ಅದಕ್ಕೆ ನೋಡಿ ಒಂದರಲ್ಲಿ 2 ಆಗ್ತವೆ ಇವು, ಈ ಥರದವು ತೊಗೊಂಡ್ರೆ. ನೋಡಿ ಇವಾಗ ಮನೇಲೇ ಇರೋದಿದು, ಮುಂಚೆ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಥರದ್ದು ಲತ್ತಣಿಗೆ ಇದ್ದೇ ಇರುತ್ತೆ ಅಲ್ವಾ. ಈ ಥರ ನೋಡಿ ಸುತ್ಕೊಳ್ಳಿ ಪೇಪರು. ನೋಡಿ ಇದಕ್ಕೂ ಈಗ 2 ರಬ್ಬರ್ ಕೂಡ ಹಾಕಬೇಕು. ನೋಡಿ ಹಾಕ್ತಾಯಿದ್ದೀನಿ ನಾನು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ ಈ ಥರ ಹಾಕುವಾಗ ಪೇಪರೆಲ್ಲ ಸುಕ್ಕಾಗೋ ಥರ ಇರುತ್ತೆ, ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು ಕ್ಲೀನಾಗಿ ಎಳೆದ್ಬಿಟ್ಟು. ನೋಡಿ ಒಂದು ಸೈಡ್ ಆಯಿತು, ಈಗ ಇನ್ನೊಂದು ಸೈಡ್ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಇದು ಒಂದು ಸೈಡ್ ಹಾಕಿದ್ದಾಯಿತು. ನೋಡಿ ನಮ್ಮ ಮನೇಲಿ ಟೋಟಲ್ 3 ಇತ್ತು, ಅದಕ್ಕೆ 3ಕ್ಕೂ ಹಾಕಿದ್ದೀವಿ. ಈ ಥರ ಆಗಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಉದ್ದೋಕ್ಕೆ, ರೊಟ್ಟಿ ಉದ್ದೋಕ್ಕೆ ತುಂಬಾ ಇದು ಆಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ದಿನ ಎಲ್ಲರಿಗೂ ಶುಭವಾಗಲಿ.